ಸಿಇಟಿ ಮತ್ತು ನೀಟ್ ವಿದ್ಯಾರ್ಥಿಗಳು ನೀವು ಯಾರ್ಯಾರು ಚಾಯ್ಸ್ 2 ಕೊಟ್ಟಿದ್ದೀರಾ ಮತ್ತು ಚಾಯ್ಸ್ 3 ಕೊಟ್ಟಿದ್ದೀರಾ ಮತ್ತು ರೌಂಡ್ 1ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ನೀವೇನೇನು ಕೆಲಸಗಳನ್ನ ಮಾಡಬೇಕು ಸೆಕೆಂಡ್ ರೌಂಡ್ ಆಪ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದರ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಲೇಜ್ ದೋಸ್ತ್ ಒಂದು ಚಾರ್ಟ್ ಬೋರ್ಡ್ ಇದೆ. ಈ ಒಂದು ಚಾರ್ಟ್ ಬೋರ್ಡಲ್ಲಿ ಜಸ್ಟ್ ಎಕ್ಸ್ಪೋರ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ KCT ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಕಟ್ ಆಫ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫ್ರೀಯಾಗಿ ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡಲ್ಲಿ ಯಾವ ರೀತಿ ನಿಮಗೆ ಕಟ್ ಆಫ್ಗಳು ವೇರಿ ಆಗುತ್ತೆ ಮತ್ತು ಏನೇನು ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು ಆಪ್ಷನ್ ಇಂಟರ್ಲಿ ಅನ್ನೋ ಡೀಟೇಲ್ಸ್ ಕಂಪ್ಲೀಟ್ಲಿ ಫ್ರೀಯಾಗಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸರಿ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ನೀವೆಲ್ಲರೂ ಕೂಡ ಚಾಯ್ಸ್ ಎಂಟ್ರಿ ಮಾಡಿದಿರಾ. ಚಾಯ್ಸ್ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನೇನಿದೆ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ಇವಾಗ ನೋಡಿ KCT ಕೋರ್ಸಸ್ಗಳಿಗೆ ನೀವೇನಾದರೂ ಚಾಯ್ಸ್ ಎಂಟ್ರಿ ಮಾಡಿದ್ದೀರಾ ಅಂದರೆ ನಿಮಗೆ ನೆಕ್ಸ್ಟು ಪ್ರೋಸೆಸ್ ಏನೂ ಕೂಡ ಇರೋದಿಲ್ಲ. ನೀವು ಜಸ್ಟ್ ಏನು ಮಾಡ್ತೀರಾ ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋವರೆಗೂ ಕೂಡ ರೌಂಡ್ 2ದು ನೀವು ವೆಯ್ಟ್ ಮಾಡ್ತೀರಾ. ಆದರೆ ನಿಮ್ಗೇನಾದರೂ MBBS ಡೆಂಟಲ್ ಏನಾದರೂ ಅಲಾಟ್ಮೆಂಟ್ ಆಗಿದೆ, ಹೋಮಿಯೋಪತಿ ಅಲಾಟ್ಮೆಂಟ್ ಆಗಿದೆ ಅಂದರೆ ರೌಂಡ್ 1ಅಲ್ಲಿ ನೀವು ಚಾಯ್ಸ್ 2 ಕೊಟ್ಟರೆ ಫೀಸ್ನ ಪೇ ಮಾಡ್ತೀರಾ. ಫೀಸ್ ಪೇ ಮಾಡಾದ್ಮೇಲೆ ಸೀಟ್ನ ಹೋಲ್ಡ್ ಮಾಡಿಕೊಂಡು ರೌಂಡ್ 2ಗೆ ವೆಯ್ಟ್ ಮಾಡ್ತೀರಾ. ಆದರೆ ನೀವೇನಾದರೂ ಚಾಯ್ಸ್ 3 ಕೊಟ್ಟಿದ್ದೀರಾ, ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನಿಮಗೆ ರೌಂಡ್ 2 ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಒಂದು ಪ್ರೋಸೆಸ್ ಇರುತ್ತೆ. ಅದೇ ಕಾಷನ್ ಡೆಪಾಸಿಟ್ನ ನೀವು ಕಟ್ಟಬೇಕಾಗುತ್ತೆ. ಇದು ಯಾರು ಕಟ್ಟಬೇಕಂದ್ರೆ ನೀವೇನಾದರೂ ರೌಂಡ್ 2ಅಲ್ಲಿ MBBS ಕೋರ್ಸಸ್ಗಳನ್ನ ನೋಡ್ತಾ ಇದ್ದೀರಾ ಅಂದರೆ ಮಾತ್ರ ನೀವು ಕಾಷನ್ ಡೆಪಾಸಿಟ್ನ ಕಟ್ಟಬೇಕು. ನೀವೇನಾದರೂ ಡೆಂಟಲ್ ನೋಡ್ತಾ ಇದ್ದೀರಾ, ಆಯುಷ್ ನೋಡ್ತಾ ಇದ್ದೀರಾ ಅಂದರೆ ನೀವು ಕಾಷನ್ ಡೆಪಾಸಿಟ್ನ ಕಟ್ಟೋ ಆಗಿಲ್ಲ. ಸರಿನಾ? ಕಾಷನ್ ಡೆಪಾಸಿಟ್ ಎಷ್ಟು ಕಟ್ಟಬೇಕು ಮತ್ತು ಯಾರ್ಯಾರು ಕಟ್ಟಬೇಕು ಇದ್ರ ಬಗ್ಗೆ ಇನ್ನೂ ನೋಟಿಫಿಕೇಶನ್ ಕೀ ಅವ್ರ ಕಡೆಯಿಂದ ರಿಲೀಸ್ ಆಗುತ್ತೆ. ಅದಕ್ಕೆ ವೆಯ್ಟ್ ಮಾಡಿ. ಆ ಕಾಷನ್ ಡೆಪಾಸಿಟ್ ನೀವೇನಾದರೂ ಕಟ್ತು ಅಂದರೆ ಮಾತ್ರ ನಿಮ್ಮ MBBS ಕಾಲೇಜಸ್ ಏನು ರೌಂಡ್ 2ಅಲ್ಲಿ ಆಪ್ಷನ್ ಎಂಟ್ರಿ ನೀವು ಕೊಟ್ಟಿರ್ತೀರ ಅದು ವ್ಯಾಲಿಡ್ ಆಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ನ ಮಾಡ್ತಾರೆ. ನೀವೇನಾದರೂ ಕಾಷನ್ ಡೆಪಾಸಿಟ್ನ ಕಟ್ಟನ್ನು ಮಿಸ್ ಮಾಡ್ತು ಅಂದರೆ ಕಾಲೇಜಸ್ ನೀವೇನು ರೌಂಡ್ 2 ಆಪ್ಷನ್ ಎಂಟ್ರಿಲಿ ಕೊಟ್ಟಿರ್ತಾರಲ್ಲ ಅದನ್ನ ಕನ್ಸಿಡರ್ನ ಮಾಡಲ್ಲ, ನೀವು ಕಾಷನ್ ಡೆಪಾಸಿಟ್ ಏನಾದರೂ ಕಟ್ಟಿಲ್ಲ ಅಂದರೆ. ಇದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ. ಇವಾಗ ನೀವು ಚಾಯ್ಸ್ ಎಂಟ್ರಿ ಮಾಡಿದ್ದೀರಾ. ಚಾಯ್ಸ್ ಎಂಟ್ರಿ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಂದರೆ ಆಪ್ಷನ್ ಎಂಟ್ರಿ ರೌಂಡ್ 2ದು. ರೌಂಡ್ 2 ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಕೀಯವರು ನಮಗೆ ನೋಟಿಫಿಕೇಶನ್ ಮುಖಾಂತರ ಇನ್ಫಾರ್ಮ್ ಮಾಡ್ತಾರೆ. ವೆಯ್ಟ್ ಮಾಡಿ. ಆವಾಗ ನಿಮಗೆ 2 ರಿಂದ 3 ದಿನ ಟೈಮ್ನ ಕೊಡ್ತಾರೆ. ಆವಾಗ ನೀವೇನು ಮಾಡ್ತೀರಾ ಅಂದರೆ ನೀವು ಕಾಲೇಜಸ್ನ ಬೇಡದಿರೋದನ್ನ ಡಿಲೀಟ್ ಮಾಡ್ತೀರಾ ಮತ್ತು ಕಾಲೇಜಸ್ನ ರೀಅರೇಂಜು ಕೂಡ ಮಾಡ್ಬೋದಾಗಿರುತ್ತೆ. ನೀವು ಗಮನಿಸಬೇಕಾಗಿರೋದೇನೆಂದರೆ ಇಲ್ಲಿ ರೌಂಡ್ 2ಅಲ್ಲಿ ನಿಮಗೆ ಏನಾದರೂ MBBS ಡೆಂಟಲ್ ಏನಾದರೂ ಸಿಕ್ತು ಅಂದರೆ ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಲ್ಲ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಕರೆಕ್ಟಾಗಿ. ಕ್ಯಾನ್ಸಲ್ ಮಾಡ್ಕೋತೀರಾ ಅಂದರೆ ನಿಮಗೇನು ಮಾಡ್ತಾರೆ ಅಂದರೆ ಕೀಯವರು ಫೈನ ವಿಧಿಸ್ತಾರೆ. ಅದರಿಂದ ನೀವು ಪ್ರತಿಯೊಂದು ಕಾಲೇಜಸ್ MBBS ಆಗಿರಲಿ ಡೆಂಟಲ್ ಆಗಿರಲಿ ಕೊಡೋವಂಥ ಕಾಲೇಜಸ್ ರೌಂಡ್ 2ಅಲ್ಲಿ ಯಾವುದಾರ ಒಂದು ಕಾಲೇಜ್ ನನಗೆ ಈ ಒಂದು ಲಿಸ್ಟಲ್ಲಿರೋದು ನನಗೆ ಅದು ಸಿಕ್ತು ಅಂದರೆ ನಾನು 100% ಡ್ಯಾಮ್ ಶೋರ್ ಅಡ್ಮಿಷನ್ ಆಗೇ ಆಗ್ತೀನಿ ಅದು ನಿಮ್ಮ ಮೈಂಡಲ್ಲಿ ಏನಾದರೂ ಫಿಕ್ಸ್ ಆಗಿತ್ತು ಅಂದರೆ ಮಾತ್ರ ಆ ಒಂದು ಕಾಲೇಜಸ್ ಆಪ್ಷನ್ ಲಿಸ್ಟಲ್ಲಿ ಇರಬೇಕು. ಇವಾಗ ನಾನು ಒಂದು 2-3 ಕಾಲೇಜ್ ಡಿಲೀಟ್ ಮಾಡ್ತೀನಿ, ನನಗೆ ಇಲ್ಲೇನಾದರೂ ಸೀಟ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಏನಾದರೂ ಪ್ರೈವೇಟಾಗಿ ಅಡ್ಮಿಷನ್ ಆಗ್ತೀನಿ ಬೇರೆ ಕೋರ್ಸಸ್ಗಳಿಗೆ ಅನ್ನೋದು ನಿಮಗೆ ಸೆಕೆಂಡ್ ಪ್ರಿಯಾರಿಟಿ ಇರಬೇಕು. ನೀವೇನಾದರೂ ನಿಮ್ಮ ಮೈಂಡಲ್ಲಿ ನನಗೆ ಈ ಕಾಲೇಜ್ ಸಿಕ್ಕಾದ್ಮೇಲೆ ಏನಾದರೂ ಬಿಡ್ತೀನಿ ಅಂದರೆ ನೀವು ತುಂಬಾ ಪ್ರಾಬ್ಲಮಲ್ಲಿ ಸಿಗಾಕೋತೀರಾ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಡಿಸೈಡ್ ಮಾಡ್ಕೊಳ್ಳಿ. ಸರಿನಾ? ಮತ್ತು ನಿಮ್ಗೇನಾದರೂ KCT ಕೋರ್ಸಸ್ಗಳು ರೌಂಡ್ 2ಅಲ್ಲಿ ಏನಾದರೂ ಅಲಾಟ್ಮೆಂಟ್ ಆಯಿತು ಅಂದರೆ ನೀವು ಕಾಲೇಜ್ ಬೇಕಾದರೆ ಅಡ್ಮಿಷನ್ ಆಗ್ಬೋದು, ಬೇಡ ಅಂದರೆ ಅದನ್ನ ಬಿಡ್ಬೋದು, ಬೇಕಂದರೆ ಸೀಟ್ನ ಹೋಲ್ಡ್ ಮಾಡಿಕೊಂಡು ರೌಂಡ್ 3ಗೆ ಹೋಗ್ಬೋದು. ಆದರೆ ರೌಂಡ್ 3ಗೆ ನೀವು ಹೋದಾಗ KCT ಕೋರ್ಸಸ್ ಅಲಾಟ್ಮೆಂಟ್ ಆಗಿರೋರು ನಿಮಗೇನಾಗುತ್ತೆ ಅಂದರೆ ನಿಮಗೂ ಕೂಡ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ರೌಂಡ್ 3ಅಲ್ಲಿ ನೀವು ಕಾಲೇಜಸ್ ಯಾವುದೇ ಸಿಕ್ಕಿದ್ರೂ ಕೂಡ KCTಲಿ ನೀವು ಅಡ್ಮಿಷನ್ ಆಗಲೇಬೇಕು. ಅಡ್ಮಿಷನ್ ಆಗಿಲ್ವಾ 1 ಲಕ್ಷ ಇರುವಂಥ ಕಾಲೇಜ್ ಏನಾದರೂ ನೀವು ಬಿಡ್ತು ಅಂದರೆ ಫೀಸ್ ಇರೋದು ನೀವು 5 ಲಕ್ಷ ಪೆನಾಲ್ಟಿ ಫೀಸಾಗಿ ಅವ್ರಿಗೆ ಕಟ್ಕೊಡ್ಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ಆಗ್ತಾರೆ. ಅದಕ್ಕೋಸ್ಕರ ನೀವು ಕೂಡ ಕರೆಕ್ಟಾಗಿ ಡಿಸೈಡ್ ಮಾಡಿ. ಮತ್ತು ಗಮನ ಇಟ್ಟು ಕೇಳಿಸ್ಕೊಳ್ಳಿ ನೀವು ಸ್ಟೂಡೆಂಟ್ಸ್ಗಳು, ನಿಮಗೇನಾದರೂ MBBS ಸೀಟ್ಸ್ ಬಂದ್ಬಿಟ್ಟು ರೌಂಡ್ 2ಅಲ್ಲಿ ಸಿಕ್ತು ಅಂದರೆ ನೀವು MBBSದು ಮಾಪಪ್ ರೌಂಡ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಸರಿನಾ? ನಿಮಗೇನಾದರೂ ಡೆಂಟಲ್ ಸಿಕ್ಕಿದೆ ರೌಂಡ್ 2ಅಲ್ಲಿ ಅಂದರೆ ನೀವು MBBS ಮಾಪಪ್ ರೌಂಡ್ನ ಅಟೆಂಡ್ ಮಾಡ್ಬೋದು. ಮಾಪಪ್ ರೌಂಡ್ಗೆ ನಿಮಗೆ ಸ್ಟ್ರಿಕ್ಟ್ ಆಗಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ. ಅದನ್ನ ನೀವು ಎಲ್ಲರೂ ಕೂಡ ಫಾಲೋ ಮಾಡ್ಕೊಂಡೇ ಮಾಪಪ್ ರೌಂಡ್ನ ಅಟೆಂಡ್ ಮಾಡಬೇಕಾಗತ್ತೆ. ಮತ್ತು ನಿಮ್ಗೇನಾದರೂ ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ, ಒಂದು ಗೈಡೆನ್ಸ್ ಬೇಕಾಗಿದೆ ಅಂದರೆ
ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಎನ್ರೋಲ್ ಆಗ್ಬೋದಾಗಿರುತ್ತೆ. ಯಾರು ಸೆಕೆಂಡ್ ರೌಂಡ್ ಮತ್ತು ಬಾಪಪ್ ರೌಂಡ್ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ನೀವೇನಾದರೂ 12 ಲಕ್ಷ ಅಥವಾ ಎಬವ್ ಫೀಸಸ್ನ ಕಟ್ತಾ ಇರೋ ಕಾಲೇಜಸ್ಗೆ ಅಂದರೆ ಈ ಒಂದು ಮೆಂಬರ್ಶಿಪ್ ಫೀಸ್ ನೀವು ಆಫರ್ ಮಾಡ್ಬೋದು. ನಿಮಗೇನಂತ ದೊಡ್ಡ ಅಮೌಂಟ್ ಅನ್ಸಲ್ಲ. ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಈ ರೀತಿ ಇದೆ ಒಂದು ಅಪ್ಡೇಟನ್ನು ಅವ್ರಿಗೆ ಮಾಹಿತಿನ ತಿಳಿಸಿ. ಥ್ಯಾಂಕ್ ಯು.